ಹತ್ತಿಬೆಳೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಆಶಾ ಮತ್ತು ಅವ್ರ ಮಗ ಮೋಹನ್ ಮತ್ತು ಅವರಕ್ಕ ವರ್ಷಿತಾ ಮತ್ತು ವರ್ಷಿತಾ ಮಗ ಮಯಾಂಕ್ ಗೌಡ 10 ವರ್ಷ ಇವರು ಒಂದು ಮನೆಯಲ್ಲಿ ವಾಸ ಇರ್ತಾರೆ. ನಮಗೆ ಹಾಸ್ಪಿಟ್ಲಿಂದ MLC ಬರ್ತದೆ, ಈ ಥರ ಮನೆ ಒಳಗಡೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಮಾಹಿತಿ ಮೇರೆಗೆ ಇಮ್ಮಿಡಿಯೇಟ್ಲಿ ನಮ್ಮ DYSP ಮತ್ತು ಇನ್ಸ್ಪೆಕ್ಟ್ರು ಹತ್ತಿಬೆಳೆ ಅವರು ಬಂದು ಪರಿಶೀಲಿಸಲಾಗಿ ಈ ಅಣ್ಣ ತಮ್ಮದು ಪಕ್ಕಪಕ್ಕದಲ್ಲೇ ಮನೆ ಇದೆ. ಈ ಮೋಹನ 27 ವರ್ಷದ ಹುಡುಗ ಪ್ರಾಥಮಿಕವಾಗಿ ವಿಚಾರಣೆ ಮಾಡಿದಾಗ ಚೀಟಿ ವ್ಯವಹಾರ ನಡೆಸ್ತಾ ಇರ್ತಾನೆ ದೊಡ್ಡ ಪ್ರಮಾಣದಲ್ಲಿ. ನಂತರ ನಮಗೊಂದು ಇನ್ಫಾರ್ಮೇಷನ್ ಸಿಗ್ತದೆ, ಇದರಲ್ಲಿ ಭಾರಿ ಲಾಸ್ ಆಗಿ ಜನರಿಗೆ ರೀಪೇಮೆಂಟ್ ಮಾಡೋದು ಕಷ್ಟದಾಯಕ ಆಗಿ ಅವರೇ 4 ಜನ ಒಂದು ವಿಡಿಯೋ ಮಾಡಿದ್ದಾರೆ. ಅದರಲ್ಲಿ ನಮ್ಮದು ಸಾಲ ಜಾಸ್ತಿ ಇದೆ, ನಾವು ಬದುಕೋದು ಆಗೋದಿಲ್ಲ, ನಾವು ಸಾಯ್ತೀವಿ ಅಂತ ಹೇಳಿ ಬಾಗಿಲು ಹಾಕ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋದು ಮೇಲ್ನೋಟಕ್ಕೂ ಗೊತ್ತಾಗ್ತದೆ. ಮನೆಯಲ್ಲಿ ಅವ್ರ ತಾಯಿ ಮತ್ತು ಅಕ್ಕ ಇಬ್ಬರು ಮೃತಪಟ್ಟಿರ್ತಾರೆ. ಮತ್ತು ಗಾಯಾಳುಗಳಾಗಿರ್ತಕ್ಕಂಥ ಮೋಹನ್ ಮತ್ತು ಮಯಾಂಕ್ ಗೌಡ ಅವರಿಬ್ಬರನ್ನು ಕೂಡಲೇ ಆಸ್ಪತ್ರೆಗೆ ಅವರ ಚಿಕ್ಕಪ್ಪನವರೇ ಸೇರಿಸಿರ್ತಾರೆ. ಈಗ ಅದಕ್ಕೆ ನಾರಾಯಣ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ, ICUಯಲ್ಲಿ ಆಪರೇಷನ್ ನಡೀತಾ ಇದೆ. ಸೊ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಇದಕ್ಕೆ ಮೂಲ ಕಾರಣ ಏನು ಅಂತ ಪತ್ತೆ ಹಚ್ಚಲಾಗುವುದು. ಈಗ ಇದನ್ನು ತನಿಖೆಯನ್ನು ಹತ್ತಿಬೆಳೆ ಇನ್ಸ್ಪೆಕ್ಟರ್ ಮಾಡ್ತಾಯಿದ್ದಾರೆ, ಸೂಪರ್ವಿಷನ್ ನಮ್ಮ DSP ಆನೇಕಲ್ ಅವರು ಮಾಡ್ತಾಯಿದ್ದಾರೆ. ಮೇಲ್ನೋಟಕ್ಕೆ ಇದು ಹೆಚ್ಚಿನ ಸಾಲ ಮಾಡಿ ಜಿಗುಪ್ಸೆ ಹೊಂದಿ ಈ ಥರ ಮಾಡಿಕೊಂಡಿರೋದು ಕಂಡು ಬರ್ತಾಯಿದೆ. ತನಿಖೆ ನಂತರ ಏನಂತ ದೃಢ ಆಗ್ತದೆ, ಆವಾಗ ತಮಗೂ ಸಹ ಮಾಹಿತಿ ನೀಡಲಾಗ್ತದೆ. ಎಷ್ಟು ವರ್ಷದ ಚೀಟಿ ಮಾಡ್ತೀವಿ ಸರ್ ಇವರು? ಇದು ಈಗ ಸಾಕಷ್ಟು ಚೀಟಿಗಳು ನಡೆಸಿದ್ದಾರೆ. 10 ಲಕ್ಷ ಚೀಟಿ, 50 ಲಕ್ಷ ಚೀಟಿ, 1 ಕೋಟಿ ಚೀಟಿ ನಡೆದಿದ್ದಾರೆ. ಮತ್ತು ಹಬ್ಬಗಳಿಗೆ ಈ ಮಟನ್ ಕೊಡೋ ಚೀಟಿ, ಪಟಾಕಿ ಚೀಟಿ, ಯುಗಾದಿ ಹಬ್ಬದ ಚೀಟಿ, ಈ ಥರ ಸಾಕಷ್ಟು ಚೀಟಿಗಳು ನಡೆಸಿದ್ದಾನೆ. ಒಂದು ರೀತಿ ದುಂದು ವೆಚ್ಚ ಮಾಡಿ ಸಾಲಕ್ಕೆ ಸಿಕ್ಕಾಕೊಂಡಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಯಾರು ಇವರು ಸಾಲ ಕೊಡಬೇಕು ಅವ್ರು ಬಂದು ಕೇಳಿದಾಗ ಈ ಥರ ತೀರ್ಮಾನ ತಗೊಂಡಿರ್ಬೋದು ಅಂತ ಗೊತ್ತಾಗಿದ್ದು ಎಲ್ಲ ಆಯಾಮಗಳಲ್ಲಿ ಇದನ್ನು ತನಿಖೆ ಮಾಡಲಾಗ್ತದೆ. ಮೇಲ್ನೋಟಕ್ಕೆ ಎಷ್ಟು ಲಾಸ್ ಆಗಿದೆ? ಇಲ್ಲ, ಈ ಹಂತದಲ್ಲಿ ಏನು ಹೇಳಲಿಕ್ಕಾಗೋದಿಲ್ಲ. ಜಸ್ಟ್ ಮಾಡ್ಕೊಂಡಿದ್ದಾರೆ ಸರ್. ಇಲ್ಲ, ಅಲ್ಲಿ ಚಾಕುಗಳು ಇದೆ. ಆತ್ಮಹತ್ಯೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ PM ಆದ ನಂತರ ಅದು ನಾವು ಕರೆಕ್ಟಾಗಿ ಹೇಳಲಿಕ್ಕಾಗ್ತದೆ. ಅಲ್ಲ ಸರ್, ಈ ಮೋಹನ್ ಅವರು ಏನಾದರೂ ಅವ್ರ ಅಕ್ಕನಿಗೆ ಮತ್ತೆ ಏನು ಈ ಹಂತದಲ್ಲಿ ಏನೂ ಆಗೋದಿಲ್ಲ, ಗೊತ್ತಾಗೋದಿಲ್ಲ. PM ಆಗಿ ಮತ್ತು ತನಿಖೆ ಎಲ್ಲ ಆಯಾಮಗಳಲ್ಲಿ ಮಾಡಿದಾಗ ಅದು ಅಂತಿಮ ತೀರ್ಮಾನಕ್ಕೆ ಬರಲಾಗ್ತದೆ. ಇಲ್ಲ, ಮೇಲ್ನೋಟಕ್ಕೆ ಅವರ ಅಕ್ಕನಿಗೆ ಮತ್ತು ಅಮ್ಮನಿಗೆ ಮೋಹನನೇ ಮಾಡಿರ್ಬೋದು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. PM ಆದ ನಂತರ ಅದು ನಮ್ಗೆ ಗೊತ್ತಾಗ್ತದೆ. ಈಗ ಸ್ಥಳದಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ? ಸ್ಥಳದಲ್ಲಿ 2 ಮೃತಪಟ್ಟಿರ್ತಾರೆ, ಅವರ ಅಮ್ಮ ಮತ್ತು ಅವರ ಅಕ್ಕ ಇಬ್ಬರು. ಅವರ ಅಕ್ಕನ ಮಗ ಮತ್ತು ಈತನಿಗೆ ಇಂಜುರೀಸ್ ಆಗಿದೆ, ಇಮಿಡಿಯೇಟ್ಲಿ ಶಿಫ್ಟ್ ಮಾಡಿದ್ದಾರೆ. ಸರ್, ಮೋಹನ್ ಅವ್ರ ಅಕ್ಕ ಅಂದರೆ ಮದುವೆ ಆಗಿದೆಯಲ್ವಾ ಸರ್? ಇಲ್ಲೇ ಇದ್ರ ಅವ್ರಿಗೆ? ಆಕೆಗೆ ಮದುವೆ ಆಗಿದೆ, ಗಂಡ ತೀರೋಗಿದ್ದಾರೆ. ಈಗ ಅಮ್ಮನ ಮನೆಯಲ್ಲೇ ಬಂದಿರ್ತಾರೆ. ಅಮ್ಮನಿಗೂ ಬ್ರೈನ್ ಟ್ಯೂಮರ್ ಆಗಿರ್ತದೆ. ಆ ವೀಲ್ ಚೇರಲ್ಲೇ ಕುತ್ತಿಗೆ ಆಳವಾಗಿ ಸೀಲಿದೆ. ಆವಾಗ ಅದು ಮೋಹನನೇ ಮಾಡಿರ್ಬೇಕಂತ ಗೊತ್ತಾಗ್ತದೆ. ಸರ್, ಮೋಹನ್ ಅವರ ಅಂದರೆ ಏನು ಬಿಸ್ನೆಸ್ ಏನು ಸರ್? ಚೀಟಿ ವ್ಯವಹಾರ ಮತ್ತೆ ಬೇರೆ ಇಲ್ಲ, ಅದು ಬಿಟ್ಟು ಬೇರೆದು ಈಗ ಇನ್ನೂ ಏನು ಕಂಡು ಬಂದಿಲ್ಲ. ಪ್ರಾಥಮಿಕವಾಗಿ ಅವರು ಚೀಟಿ ನಡೆಸ್ತಾ ಇದ್ರು, ಸಾಲದಲ್ಲಿ ಸಿಕ್ಕಾಕೊಂಡಿದ್ರು ಅಂತ ಗೊತ್ತಾಗಿದೆ. ಎಷ್ಟು ವರ್ಷದಿಂದ ಮಾಡ್ತಿದ್ರು? ಏನು ಕಳೆದ ಒಂದು 4-5 ವರ್ಷದಿಂದ ಮಾಡ್ತಾ ಇದ್ದಾರೆ ಅಂತ ಅವ್ರು ಚಿಕ್ಕಪ್ಪ ಹೇಳಿದ್ದಾರೆ.